ಎಲ್ಲರಿಗೂ ನಮಸ್ತೆ. ಈ ವ್ಲಾಗ್ ಬಂದು ಸೋಮವಾರ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೋಮವಾರ ಬಂದು ಸ್ಕೂಲ್ ಹತ್ರ ಹೋಗಬೇಕಾಗಿತ್ತು. ಗುರೂಜಿ ಬರ್ತಾಯಿದ್ರು, ಪಾರಾಯಣ ಹೇಳ್ಕೊಡ್ತಾರೆ ಅಂತ ಹೇಳಿದರು. ಹಾಗಾಗಿ ಅವತ್ತಿನ ದಿನ ಆಗಿಲ್ಲ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಅಂಟಿಸಿ ಮತ್ತು ತರಕಾರಿ ಎಲ್ಲ ತಂದಿದ್ದರು. ತರಕಾರಿ ಬಂದು ನಾನೇನು ಬಾಕ್ಸಲ್ಲಿ ಏನೂ ಇಡೋದಕ್ಕೆ ಹೋಗಲ್ಲ, ಯಾಕಂದರೆ ತುಂಬ ತರಕಾರಿಗಳೆಲ್ಲ ಬಾಕ್ಸಲ್ಲಿ ಹಾಕಿಡೋದಕ್ಕಾಗಲ್ಲ. ಹಾಗಾಗಿ ನಾನು ಕವರಲ್ಲೇ ಕಟ್ಟಿ ಇಡ್ತೀನಿ, ಯಾಕಂದರೆ ಬೇಗನೂ ಮಾಡ್ತಿರಲ್ಲ, ವಾರ ಪೂರ್ತಿ ಆದರೆ ಸಾಕಾಗುತ್ತೆ. ಆ ಬಾಕ್ಸು ಬುಕ್ ಮಾಡಿದ್ದೀನಿ, ಬಂದಮೇಲೆ ನೋಡಬೇಕು ಎಷ್ಟೆಷ್ಟು ಹಿಡಿಯುತ್ತೋ ಬಾಕ್ಸಲ್ಲಿ ಅಂಥೇಳಿ. ನಾನು ಕವರಲ್ಲೇ ಕಟ್ಟಿ ಹಾಗೆ ಇಡ್ತೀನಿ. ಟೊಮೊಟೊ, ಆಲೂಗಡ್ಡೆ, ಬೆಳ್ಳುಳ್ಳಿ, ಈರುಳ್ಳಿ ಇದೆಲ್ಲ ಆಚೆನೇ ಇಡ್ತೀರಿ. ಇನ್ನು ಮಿಕ್ಕಿದ ಐಟಮ್ಸ್ ಮಾತ್ರ ಫ್ರಿಜ್ಜು ಒಳಗಡೆ ಇಡೋದು. ಬೆಳ್ಳುಳ್ಳಿನೂ ಅಷ್ಟೇ, ಫ್ರೀ ಇದ್ದಾಗ ಒಂದು ಸ್ವಲ್ಪ ಬಿಡಿಸಿಕ್ಕೊಬಿಡ್ತೀನಿ, ಅರ್ಜೆಂಟಿಗೆ ಆಗಲ್ಲ ಅಂಥೇಳಿ. ಎಲ್ಲ ತರಕಾರಿನೂ ತಂದಿದ್ದರು, ಮಶ್ರೂಮು, ಬೀನ್ಸು, ಆಲೂಗಡ್ಡೆ, ಬೀಟ್ರೋಟು, ಕ್ಯಾರೆಟು ಎಲ್ಲ ಆಲ್ಮೋಸ್ಟ್ ಎಲ್ಲ ತರಕಾರಿನೂ ತರ್ತಾರೆ. ಬಜ್ಜಿ ಮೆಣಸಿನ್ಕಾಯಿ ತಂದಿದ್ದಾರೆ. ನನ್ನ ಮಗ ಬಜ್ಜಿ ಕೇಳ್ತಾ ಇದ್ದ, ಅವನಿಗೂ ಮಾಡಿಕೊಡ್ಬೇಕು. ಇವತ್ತಾಗಲಿ ಇಲ್ಲಾಂದರೆ ನಾಳೆ ಆಗಲಿ ಮಾಡ್ತೀನಿ. ಸ್ಕೂಲಿಗೆ ರೀಚ್ ಆಗೋದಕ್ಕೆ ಒಂದು 20 ಮಿನಿಟ್ಸ್ ಆದರೂ ಬೇಕಾಗುತ್ತೆ. ಹಾಗಾಗಿ ಒಂದು 2:30ಗೆ ಹೋದ್ರೂ ಟ್ರಾಫಿಕ್ ಇದ್ದರೂ ಒಂದು 10 ನಿಮಿಷ 3 o'clockಗೆಲ್ಲ ಅಲ್ಲಿಗೆ ಹೋದರೆ ಸಾಕಾಗುತ್ತೆ. ಮತ್ತು ಅಲ್ಲಿ ತುಂಬ ಜನ ಲೇಡೀಸ್ ಬಂದಿದ್ದರು. ಅಂದರೆ ತುಂಬ ಜನ ಕ್ಲಾಸಿಗೆ ಹೋಗಿ ಕಲಿತು ದೇವಸ್ಥಾನದ ಹತ್ರ ಎಲ್ಲ ಹೋದಾಗ ಅವರು ಶ್ಲೋಕಗಳೆಲ್ಲ ತುಂಬ ಚೆನ್ನಾಗಿ ಹೇಳ್ತಾ ಇರ್ತಾರೆ. ಎಲ್ಲರೂ ಒಂದೇ ಸಲ ಹೇಳ್ತಾಯಿದ್ರು, ತುಂಬ ಚೆನ್ನಾಗಿ ಹೇಳ್ತಾಯಿದ್ರು. ಆ ಸೌಂಡ್ ಒಂಥರ ಕಿವಿಗೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಅಂದರೆ ಎಲ್ಲರೂ ಮಕ್ಕಳು, ದೊಡ್ಡವರು, ಎಷ್ಟು ಜನ ಬಂದಿದ್ರು ಅಷ್ಟು ಜನ ಓದ್ತಾ ಇದ್ರಿ. ಮತ್ತು ಅವರು ಗುರೂಜಿನೂ ಕೇಳಿಸ್ಕೊತಾ ಇದ್ದರು. ಇನ್ನೊಬ್ಬರಲ್ಲಿ ಸ್ಕೂಲಲ್ಲಿ ಬಂದು ಶ್ಲೋಕಗಳು ಹೇಳ್ಕೊಡೋ ಟೀಚರ್ಸ್ ಇದ್ದಾರೆ. ಆ ಟೀಚರ್ಸು ಅಷ್ಟೇ ತುಂಬ ಚೆನ್ನಾಗಿ ಹೇಳ್ತಾಯಿದ್ರು. ಅವರೊಟ್ಟಿಗೆ ಮಕ್ಕಳು, ನಾವು ಎಲ್ಲನೂ ಶ್ಲೋಕಗಳನ್ನೆಲ್ಲ ಓದ್ತಾ ಇದ್ರಿ. ಯಾವ್ಯಾವ ಶ್ಲೋಕ ಅಂತೇಳಿದ್ರೆ, ಕಲ್ಯಾಣ ದೃಷ್ಟಿಸ್ತವಂ ಶಿವ ಪಂಚಾಕ್ಷರ ನಕ್ಷತ್ರ ಮಾಲ ಸ್ತೋತ್ರಂ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರಂ. ಈ 3 ಪಾರಾಯಣ ಎಲ್ಲ ಮಾಡಿದ್ಮೇಲೆ ಅದ್ರ ಬಗ್ಗೆ ವಿವರಣೆ ಕೊಡ್ತಾಯಿದ್ರು ಗುರೂಜಿ. ಅಂದರೆ ಒಂದೊಂದು ಪದಕ್ಕೂ ವಿವರಣೆ ಹೇಳ್ತಾಯಿದ್ರು ಅದ್ರ ಬಗ್ಗೆ. ಮತ್ತು ನಾವೆಲ್ಲರೂ ಅಷ್ಟೇ, ಅವ್ರು ಹೇಳಿದ್ದೇನು ಅಂದರೆ, ನಮಗೆ ಯಾವಾಗ ಟೈಮ್ ಸಿಗುತ್ತೋ ಮತ್ತು ನಾವು ಆ ಶ್ಲೋಕಗಳು ಹೇಳ್ಬೇಕಾದ್ರೆ ಒಂದೇ ಸಲ ಬರಲ್ಲ ನಮಗೆ. ಶ್ಲೋಕಗಳನ್ನ ಓದ್ತಾ ಇದ್ರೇ, ಈಗ ದೊಡ್ಡ ಒಂದೇ ಲೈನ್ ಇರುತ್ತೆ. ಈಗ ನಕ್ಷತ್ರ ಮಾಲ ಸ್ತೋತ್ರಂ ಅಂತ, ಆ ಥರ ಒಂದೊಂದು ವರ್ಡು ಅಷ್ಟು ಓದೋದಕ್ಕಾಗಿಲ್ಲ ಅಂದರೆ ನಾವು ಚಿಕ್ಕದಾಗಿ ಆ ಪದ ಬಳಸಿ ಓದ್ಕೋಬೋದು. ನಕ್ಷತ್ರ, ಅದಾದಮೇಲೆ ಮಾಲ, ಸ್ತೋತ್ರಂ, ಈ ಥರ ಅರ್ಧ ಓದಿದ್ಮೇಲೆ ಪೂರ್ತಿಯಾಗಿ ಓದೋದಕ್ಕೆ ಬೇಗ ಬಂದುಬಿಡುತ್ತೆ. ಯಾಕಂದರೆ ನಮಗೆ ಫಸ್ಟಿಗೆ ಒಂದೊಂದು ದೊಡ್ಡ ವರ್ಡು ಹೇಳೋದಕ್ಕೆ ಬರಲ್ಲ. ಓದ್ತಾ ಇದ್ದರೆ ದೊಡ್ಡ ವರ್ಡು ಅಷ್ಟೇ ಕಲ್ತ್ಕೊತೀರಿ ನಾವು. ನೀವು ಅಷ್ಟೇ, ಯಾರಾದರೂ ಅಂದರೆ ಈಗ ತುಂಬ ಜನ ಕ್ಲಾಸಿಗೆ ಹೋಗಿ ಕಲಿತಾ ಇದ್ದಾರೆ. ಕ್ಲಾಸಿಗೆ ಹೋಗೋದಕ್ಕಾಗಲ್ಲ, ಆಫೀಸ್ಗೆ ಹೋಗೋರು ಮತ್ತು ಮನೇಲಿ ಕೆಲಸ ಇರೋರು, ತುಂಬ ಬ್ಯುಸಿ ಇರೋರು, ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಯೂಟ್ಯೂಬಲ್ಲಿ ಹಾಕಿ, ಇಲ್ಲಾಂದರೆ ಬುಕ್ಸ್ ಬರುತ್ತೆ, ಬುಕ್ಸ್ ತಗೊಳ್ಳಿ. ಒಂದು 10-15 ನಿಮಿಷ ನಾವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾದ್ರೆ ನಮಗೆ ಬಂದ್ಬಿಡುತ್ತೆ ಅದು. ಮತ್ತು ನಮಗೆ ಇಂಟ್ರೆಸ್ಟ್ ಬರುತ್ತೆ, ಓದಬೇಕು, ನಾವು ಕೇಳಿಸ್ಕೋಬೇಕು ಅಂತ. ಈ ಸ್ತೋತ್ರಗಳನ್ನೆಲ್ಲ ಓದಿದಾಗ ನಮಗೆ ತುಂಬ ಒಳ್ಳೆ ವೈಬ್ಸ್ ಬರುತ್ತೆ. ತುಂಬ ಒಳ್ಳೆ ರೀತಿಯಲ್ಲೇ ಹೋಗಬೇಕು. ಮತ್ತು ಕೆಟ್ಟದ್ದು ಅನ್ನೋದು ನಮ್ಮ ಕಿವಿಗೂ ಬೀಳಲ್ಲ, ನಮ್ಮ ಮನಸ್ಸಿಗೆ ಹತ್ರನೂ ಆಗಲ್ಲ. ಹಾಗಾಗಿ ಯಾರಿಗೆಲ್ಲ ಫ್ರೀ ಸಿಗುತ್ತೋ ಎಲ್ಲರೂ ಅಷ್ಟೇ ಒಂದು ಸಲ ಯಾವ ಸ್ತೋತ್ರ ಆಗಲಿ ಮತ್ತು ಗೀತೆಗಳಾಗಲಿ, ದೇವ್ರ ಭಕ್ತಿ ಗೀತೆಗಳು ಅಷ್ಟೇ, ಆ ಟೈಮ್ ಇದ್ದರೆ ಒಂದು ಲಾಂಗ್ ನೋಟಲ್ಲಿ ಬರೆದಿಕ್ಕೊಳ್ಳಿ. ನಿಮಗೆ ಯಾವ ಹಾಡು ಇಷ್ಟ ಆಗುತ್ತೋ ಹಾಡೆಲ್ಲ ಬರೆದಿಕ್ಕೊಂಡು ಯಾವಾಗಾದರೂ ಹಬ್ಬಗಳ ಟೈಮಲ್ಲಿ, ಇಲ್ಲಾಂದರೆ ದೇವಸ್ಥಾನಕ್ಕೆ ಹೋದಾಗ, ನಾವು ಪೂಜೆ ಮಾಡಿದಾಗ ಆ ಪುಸ್ತಕಗಳು ನೋಡ್ತಾ ಹೇಳಿದ್ರೆ ನಮಗೂ ಒಂಥರ ನೆಮ್ಮದಿನೂ ಸಿಗುತ್ತೆ ಮತ್ತು ದೇವರಿಗೆ ಹೇಳ್ದಂಗೂ ಆಗುತ್ತೆ. ನಾನು ಅದೇ ರೀತಿ ಮಾಡೋದು. ಮತ್ತು ಇನ್ನೇನು ನವರಾತ್ರಿ ಹಬ್ಬ ಸ್ಟಾರ್ಟ್ ಆಗ್ತಾಯಿದೆ. ನವರಾತ್ರಿಗೂ ಅಷ್ಟೇ ಗುರುವಾರದಿಂದ ನಾವು ಪೂಜೆ ಎಲ್ಲ ಮಾಡ್ತೀರಿ. ಲಾಸ್ಟ್ ಇಯರು ಮಾಡ್ಕೊಂಬರ್ತಾಯಿದ್ದೀರಿ. ಇನ್ನು ಗುರುವಾರದಿಂದ ಸ್ಟಾರ್ಟ್ ಆಗುತ್ತೆ. ಗುರುವಾರದಿಂದ ನಾನು ಪೂಜೆ ಸ್ಟಾರ್ಟ್ ಮಾಡ್ತೀನಿ. ನವರಾತ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಎಲ್ಲರೂ ಸೇರ್ತಾರೆ, ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ, ಅಂದರೆ
ಆ ದಿನ ಯಾವ್ಯಾವ ಕಲರ್ಸ್ ಬರುತ್ತೋ ಆ ಕಲರ್ ಸ್ಯಾರಿ ವೇರ್ ಮಾಡಿಕೊಂಡು ನಾವು ತುಪ್ಪದ ದೀಪ ಅಂಟಿಸ್ತೀರಿ ನಿಂಬೆಹಣ್ಣಲ್ಲಿ. ನಿಮ್ಗೆ ಹೇಳ್ತೀನಿ ನಾನು. ಮತ್ತು ಮಧ್ಯಾಹ್ನಕ್ಕೆ ಬಂದು ಎಣ್ಣೆ ಬದನೆಕಾಯಿ ಮಾಡ್ತಾಯಿದ್ದೆ. 2 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಶುಂಠಿ ಅಷ್ಟು ಸಾಕಾಗುತ್ತೆ. ಬೆಳ್ಳುಳ್ಳಿ 1 ಗಡ್ಡೆ, ತೆಂಗಿನಕಾಯಿ ಒಂದು ಸ್ವಲ್ಪ, ಈರುಳ್ಳಿ 2, ಧನಿಯಾ ಪುಡಿಗೆ ನಾನು ಚಕ್ಕೆ ಲವಂಗ ಹಾಕಿದ್ದೀನಿ, ಹಾಗಾಗಿ ಸ್ವಲ್ಪ 1-2 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಮತ್ತು ಕೊತ್ತಂಬರಿ ಸ್ವಲ್ಪ. ಬದನೆಕಾಯಿ ಬಂದು ಈ ಥರ 4 ಭಾಗ ಮಾಡಿ, ಅಂದರೆ ಫುಲ್ ಕಟ್ ಮಾಡಬೇಡಿ, ಆ ಥರ ಮಾಡಿ ನೀರಿಗೆ ಹಾಕ್ಕೊಂಡು ಇಕ್ಕೊಳ್ಳಿ. ಯಾಕಂದರೆ ಹಾಗೆ ಬಿಟ್ಟರೆ ಅದು ಎಲ್ಲ ಒಳಗಡೆ ಎಲ್ಲ ಕಪ್ಪಗಾಗೋಗುತ್ತೆ. ನಿಮಗೆ ಎಷ್ಟು ಬದನೆಕಾಯಿ ಬೇಕೋ ಅಷ್ಟು ತಗೊಳ್ಳಿ. ಸಣ್ಣದು ತಗೊಳ್ಳಿ, ಬದನೆಕಾಯಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಬಾಣಲಿಗೆ ತೆಂಗಿನಕಾಯಿ ಕೊತ್ತಂಬರಿ ಒಂದು ಬಿಟ್ಟು ಇನ್ನೆಲ್ಲ ಆಗಲೇ ತೋರಿಸಿದ್ನಲ್ಲ ಅದೆಲ್ಲನೂ ಬಾಣಲಿಗೆ ಹಾಕ್ಕೊಳ್ಳಿ. 1 ಸ್ಪೂನ್ ಎಣ್ಣೆ ಹಾಕಿ ಹುರ್ಕೋಬೇಕು. ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಬಂದು ಒಂದು ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಧನಿಯಾ ಪುಡಿ ಮನೆಯಲ್ಲೇ ಮಾಡಿಸಿದ್ದೀನಿ, ಅದಕ್ಕೆ ಚಕ್ಕೆ ಲವಂಗ ಅರಿಶಿನ ಎಲ್ಲ ಹಾಕಿದ್ದೀನಿ, ಹಾಗಾಗಿ ಒಂದು ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಂಡೆ. ನೀವೇನಾದರೂ ಅಂಗಡಿಯಿಂದ ತಂದು ಮಾಡಿದ್ರೆ ಧನಿಯಾ ಪುಡಿನ ಇನ್ನೊಂದು ಸ್ವಲ್ಪ 4 ಲವಂಗ, ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಳ್ಳಿ. ನೋಡಿ, ಈ ಥರ ಮೆತ್ತಗಾಗೋವರೆಗೂ ಹುರ್ಕೊಳ್ಳಿ, ಸಾಕಾಗುತ್ತೆ. ಆಫ್ ಮಾಡಿಬಿಡಿ. ಮಿಕ್ಸಿ ಜಾರಿಗೆ ತೆಂಗಿನಕಾಯಿ, ಕೊತ್ತಂಬರಿ ಮತ್ತು ಇದು ಆರಿದ ಮೇಲೆ ಅದನ್ನೆಲ್ಲ ಹಾಕ್ಕೊಳ್ಳಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ರುಬ್ಬಿದಾದಮೇಲೆ 1/4 ಸ್ಪೂನ್ ಅರಿಶಿನ, ಖಾರದ ಪುಡಿ 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಧನಿಯಾ ಪುಡಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಮತ್ತು ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ನೋಡಿ ಹಾಕ್ಕೊಳ್ಳಿ. ಉಪ್ಪನ್ನ ಹಾಕ್ಕೊಂಡು ಮತ್ತೆ ಒಂದು ಸಲ ರುಬ್ಕೋಬೇಕು. ಎಲ್ಲನೂ ರುಬ್ಕೊಂಡಿದ್ದಾದಮೇಲೆ ಒಗ್ಗರಣೆಗೆ 1 ಈರುಳ್ಳಿ ಕಟ್ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಕರಿಬೇವು ಸಹ ತಗೊಳ್ಳಿ. ಒಂದು 4 ಸ್ಪೂನು, 4-5 ಸ್ಪೂನ್ ಎಣ್ಣೆ ಹಾಕಿ. ಯಾಕಂದರೆ ಎಣ್ಣೆ ಬದನೆಕಾಯಿ ಗೊಜ್ಜಿಗೆ ಬಂದು ಒಂದು ಸ್ವಲ್ಪ ಎಣ್ಣೆ ಇರಬೇಕು, ಹಾಗಾಗಿ ಒಂದು 5 ಸ್ಪೂನ್ ಆದರೂ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿದ್ಮೇಲೆ ಅರ್ಧ ಸ್ಪೂನ್ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಫ್ರೈ ಆಗ್ತಾಯಿರಲಿ. ಅಷ್ಟೊತ್ತಿಗೆ ಬದನೆಕಾಯಿ ನಾವು ಕಟ್ ಮಾಡಿ ತಗೊಂಡಿರ್ತೀರಲ್ಲ, ಅದರಲ್ಲಿ ರುಬ್ಬಿಕೊಂಡಿರೋ ಅಂಥ ಪೇಸ್ಟ್ನ ಅದರಲ್ಲಿ ತುಂಬಬೇಕು. ನೋಡಿ, ಈ ಥರ ಎಲ್ಲ ಬದನೆಕಾಯಿಗೂ ಫಿಲ್ ಮಾಡಿ. ಈ ಥರ ಮಾಡಿದ್ಮೇಲೆ ಎಣ್ಣೆಗೆ ಬಿಡಿ, ನಿಧಾನಕ್ಕೆ ಎಣ್ಣೆಗೆ ಬಿಡಿ. ಸ್ಟವ್ ಬಂದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಆ ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಂದು ಸಲ ಮಾಡಿ ನೋಡಿ. ಮತ್ತು ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನೀವೆಲ್ಲರೂ. ಮತ್ತು ಆದಷ್ಟು ಹೊಸ್ದಾಗಿ ಯಾರೆಲ್ಲ ಯೂಟ್ಯೂಬರ್ಸು ಸ್ಟಾರ್ಟ್ ಮಾಡಿದ್ದಾರೋ, ಮತ್ತು ನಾನು ಅಷ್ಟೇ ಯೂಟ್ಯೂಬು ಹೊಸ್ದಾಗೆ ಸ್ಟಾರ್ಟ್ ಮಾಡಿರೋದು, ನೀವೆಲ್ಲ ಸಪೋರ್ಟ್ ಮಾಡಿದಷ್ಟು ನಮಗೆ ಇನ್ನೂ ಹೆಚ್ಚಿನ ವೀಡಿಯೋಗಳು ಮಾಡಬೇಕು ಅಂತ ಹೇಳಿ ಅನಿಸುತ್ತೆ. ಹಾಗಾಗಿ ನೀವೆಲ್ಲ ಸಪೋರ್ಟ್ ಮಾಡಿ. ಮತ್ತು ನೀವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಷ್ಟು ನಮಗೆ ತುಂಬ ಸಂತೋಷ ಆಗುತ್ತೆ. ಬದನೆಕಾಯಿ ಎಷ್ಟು ಬೇಕೋ ಅಷ್ಟು ತಗೊಂಡು ಎಲ್ಲ ಫಿಲ್ ಮಾಡಿ ಎಣ್ಣೆಗೆ ಹಾಕಿ, ಮತ್ತು ಬದನೆಕಾಯಿನ ಒಂದು ಕಡೆ ಫ್ರೈ ಆದಮೇಲೆ ಇನ್ನೊಂದು ಕಡೆಗೆ ತಿರ್ಗಿಸ್ಕೊಂಡು ರುಬ್ಬಿಕೊಂಡಿರೋ ಮಸಾಲೆ ಹಾಕಿ ಎಲ್ಲನೂ ಹಾಕ್ಕೊಂಡು, ನೀರು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, 1 ಲೋಟ ಆದರೆ ಸಾಕಾಗುತ್ತೆ. ಸ್ವಲ್ಪ ಗಟ್ಟಿನೇ ಇರಬೇಕು, ಸಾಂಬಾರು ಥರ ಬೇಡ, ಒಂದು ಸ್ವಲ್ಪ ಗಟ್ಟಿ ಇರಬೇಕು. ನೋಡಿ, ಈ ಥರ ಗಟ್ಟಿ ಬಂದರೆ ಸಾಕು. ಕರಿಬೇವು ಹಾಕ್ಕೊಳ್ಳಿ. ಕರಿಬೇವು ಹಾಕಿ ಒಂದು ಸ್ವಲ್ಪ ಕುದಿ ಬಂದಮೇಲೆ ಬದನೆಕಾಯಿ ಬೆಂದಿದ್ರೆ ರೆಡಿ ಆಯಿತು ಅಂತ ಅರ್ಥ. ಲಾಸ್ಟಿಗೆ ಕೊತ್ತಂಬರಿ ಸ್ವಲ್ಪ ಹಾಕಿ, ಚಪಾತಿಗೆ, ದೋಸೆಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲರೂ ಒಂದು ಸಲ ಟ್ರೈ ಮಾಡಿ ನೋಡಿ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸ್ಕೂಲ್ ಹತ್ರ ಪಾರಾಯಣ ಮಾಡ್ತಾಯಿದ್ರು. ನಾವೆಲ್ಲ ಪಾರಾಯಣ ಮಾಡಿದ್ದಾದಮೇಲೆ ಗುರೂಜಿ ಆಗಲೇ ಹೇಳಿದ್ನಲ್ಲ, ಒಂದೊಂದು ಪದಕ್ಕೂ ಅರ್ಥ ಹೇಳ್ತಾಯಿದ್ರು. ಆದಷ್ಟು ನಿಮಗೆ ಯಾರಿಗಾದರೂ ಬಂದಿಲ್ಲ ಅಂದರೆ ಯೂಟ್ಯೂಬಲ್ಲಿ ಹಾಕ್ಕೊಂಡು ಫಸ್ಟು ಕೇಳಿಸ್ಕೊಳ್ಳಿ. ಕೇಳಿಸ್ಕೊಂಡಿದ್ದಾದಮೇಲೆ ನೀವು ಬರ್ಕೊಳೋಗಾಗಿದ್ದರೆ ಬರೆದಿಕ್ಕೊಳ್ಳಿ, ಇಲ್ಲ ಅಂದರೆ ನೀವು ಬುಕ್ಸ್ ತಂದು ಓದ್ಕೋಬೋದು. ಎಲ್ಲರೂ ಆಶೀರ್ವಾದ ತಗೊಂಡು ನಾನು ಆಶೀರ್ವಾದ ತಗೊಂಡೆ.
ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತು ಎಲ್ಲರೂ ಅಷ್ಟೇ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಆದಷ್ಟು. ಥ್ಯಾಂಕ್ ಯು ಆಲ್.